ಹಾಯ್ ಲೆಜೆಂಡ್ಸ್, ನಾವು ಕೂಡ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಬೇಕು, ಬಟ್ ನಮ್ ಕಡೆ ಕ್ಯಾಮ್ರಾ ಇಲ್ಲ, ಬಜೆಟ್ ಕೂಡ ಇಲ್ಲ. ಆಂಡ್ರಾಯ್ಡ್ ಮೊಬೈಲ್ ಇದೆ, ಬಟ್ ಮೊಬೈಲ್ ಕ್ವಾಲಿಟಿ ಕ್ಯಾಮ್ರಾ ಚೆನ್ನಾಗಿಲ್ಲ. ಇದೆಲ್ಲ ಪ್ರಾಬ್ಲಮ್ ನಿಮ್ ಕಡೆ ಇತ್ತು, ಮೊದ್ಲಿಗೆ ನನ್ನ ಕಡೆ ಇತ್ತು ಇದೇ ತರ. ಆಮೇಲೆ ನಾನು ಟಿಕ್ಟಾಕ್ ಟೈಮ್ ಅಲ್ಲಿ ಲೆನ್ಸ್ ತಗೊಂಡೆ. ತುಂಬಾ ಜನರು ಲೆನ್ಸ್ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಅಂತ ಕೇಳ್ತಾ ಇದ್ರು. ಈ ವಿಡಿಯೋ ನಿಮ್ಗೋಸ್ಕರ. ಆರಾಮಾಗಿ ನೀವು ಕೂಡ ಮೊಬೈಲ್ DSLR ತರ ವಿಡಿಯೋ ಮಾಡಬಹುದು. ಅದು ಯಾವ ತರಪ್ಪ ಅಂದ್ರೆ, ಇದೇ ಲೆನ್ಸ್ ಟೆಲಿಫೋಟೋ ಲೆನ್ಸ್ 12x ಜೂಮ್. ಈ ಲೆನ್ಸ್ ಯಾವ ತರ ಪರ್ಚೇಸ್ ಮಾಡ್ಕೋಬೇಕು, ಆಮೇಲೆ ಎಷ್ಟು ಪ್ರೈಸ್, ಇದು ಮೊಬೈಲ್ ಗೆ ಯಾವ ತರ ಕ್ಯಾಮ್ರಾಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ನಾವು ಯಾವ ತರ DSLR ತರ ಹೈ ಕ್ವಾಲಿಟಿ ವಿಡಿಯೋ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳ್ಕೊಡ್ತೀನಿ. ಟೈಮ್ ವೇಸ್ಟ್ ಮಾಡೋದ್ ಬೇಡ, ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಓಕೆ, ಇವಾಗ ನಾನು ಟೆರೆಸ್ ಮೇಲೆ ವಿಡಿಯೋ ಮಾಡಕ್ ಬಂದೀನಿ. ನಾನು ಅವಾಗೆಲ್ಲ ಟಿಕ್ಟಾಕ್ ರೀಲ್ಸ್ ಮಾಡೋ ಟೈಮ್ ಅಲ್ಲಿ ನಾನು ಟೆರೆಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೆ. ಇವಾಗ ಆಂಡ್ರಾಯ್ಡ್ ಮೊಬೈಲ್ ನಮ್ ದೋಸ್ತಿಂದು ಈ ಲೆನ್ಸ್. ಇವಾಗ ನೀವು ನೋಡ್ತಾ ಇರೋ ವಿಡಿಯೋ ಕ್ಯಾಮ್ರಾ, ಅದು ಕ್ಯಾಮ್ರಾ ಅಲ್ಲ, ಇದು iPhone 13 Pro. iPhone 13 Pro ಅಲ್ಲಿ ಈ ತರ ವಿಡಿಯೋ ಬರುತ್ತೆ. ಆಮೇಲೆ ಈ ಆಂಡ್ರಾಯ್ಡ್ ಗೆ ಈ ಲೆನ್ಸ್ ಅಟ್ಯಾಚ್ ಮಾಡಿದ್ರೆ ಇವಾಗ ನೋಡ್ತಾ ಇದ್ರಲ್ಲ ಅದೇ ತರ ಬರುತ್ತೆ. ಅಷ್ಟು ಕ್ವಾಲಿಟಿ ಈ ಲೆನ್ಸ್ ಅಲ್ಲಿ ಪವರ್ ಇದೆ. ನೀವು ಕೂಡ ಆರಾಮಾಗಿ ಯೂಟ್ಯೂಬ್ ವಿಡಿಯೋಸ್, ಟಿಕ್ಟಾಕ್ ಬ್ಯಾನ್ ಆಗಿದೆ. ಇವಾಗ ಈ ಆಂಡ್ರಾಯ್ಡ್ ಮೊಬೈಲ್ ಯಾವ್ದು ಹೆಸರಿದೆ? ರೆಡ್ಮಿ ನೋಟ್ 7 Pro. ರೆಡ್ಮಿ ಫೋನ್ ಮತ್ತೆ ಲೆನ್ಸ್ ಅಟ್ಯಾಚ್ ಮಾಡಿಬಿಟ್ಟು ಕ್ಯಾಮ್ರಾ ವಿಡಿಯೋ ತೋರಿಸ್ತೀನಿ. ಈ ರೆಡ್ಮಿ ಮೊಬೈಲ್ಗೆ ಈ ಲೆನ್ಸ್ ಕ್ವಾಲಿಟಿ ಯಾವ ತರ ಬ್ಯಾಕ್ ಗ್ರೌಂಡ್ ಬ್ಲರ್ ಆಗುತ್ತೆ, ನಾವು ಯಾವ ತರ ಕ್ವಾಲಿಟಿ ಬರ್ತಾ ಇದೀವಿ, ಆಲ್ ಇನ್ ಒನ್ ತೋರಿಸ್ತೀನಿ, ನೋಡ್ರಿ. ಸೊ ಇವಾಗ ಮೊಬೈಲ್ ಅಟ್ಯಾಚ್ ಮಾಡಿಬಿಟ್ಟು ಈಗ ನೀವು ರೀಲ್ಸ್ ಶೂಟ್ ಮಾಡ್ತೀರಪ್ಪ ಅಂದ್ರೆ ನಿಮ್ ಕಡೆ ಸ್ಟ್ಯಾಂಡ್ ಇದ್ರೆ ಸ್ಟ್ಯಾಂಡ್ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂದ್ರೆ ಯಾವ್ದಾದ್ರು ಈ ತರ ಡೆಬ್ಬಿ ಟೆಂಗಳ್ಳಿ ಬಾಕ್ಸ್ ಇರ್ತಾವಲ್ಲ, ಅಟ್ಯಾಚ್ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡಿ ರೀಲ್ಸ್ ಮಾಡ್ಬೇಕು. ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಉದಾಹರಣೆ ತೋರಿಸ್ತೀನಿ. ನೀವು ಅದೇ ತರ ನಿಮ್ ಮನೆ ಟೆರೆಸ್ ಮೇಲೆ ಹೊರಗಡೆ ರೀಲ್ಸ್ ಮಾಡ್ಬೋದು. ಯಾವ ತರಪ್ಪ ಅಂದ್ರೆ, ಓಕೆ ಕಾಣತ್ತಲ್ಲ. ಸೊ ಇವಾಗ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ. ಆನ್ ಮಾಡ್ಬಿಟ್ಟು ಅಲ್ಲೋಗಿ ನಿಂದಿರ್ತೀನಿ. ಯಾವ ತರ ನಾನು ಕ್ಲಿಯರ್ ಬರ್ತೀನಿ, ಕ್ವಾಲಿಟಿ ಬರುತ್ತೆ ನೋಡ್ರಿ. ನಾನು ಇಲ್ಲಿದ್ದೀನಿ, ಮೊಬೈಲ್ ಕ್ಯಾಮ್ರಾ ಅಲ್ಲೇ ಐತಿ. ಅಲ್ಲಿಂದ ಇಲ್ಲಿಗೆ ಝೂಮ್ ಎಷ್ಟು ಕ್ಲಿಯರ್ ಕ್ವಾಲಿಟಿ ತಗೊಳತ್ತಂದ್ರೆ ನೀವೇ ನೋಡ್ರಿ ಲೈವ್ ಆಗಿ. ನಾನು ಅವಾಗ ಟಿಕ್ಟಾಕ್ ಮತ್ತೆ ರೀಲ್ಸ್ ಮಾಡ್ಬೇಕಾದ್ರೆ ಇದೇ ತರ ಮಾಡ್ತಿದ್ದೆ. ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಇಷ್ಟು ದೂರ ಬಂದು ವಿಡಿಯೋ ಮಾಡ್ತಿದ್ದೆ. ಅವಾಗ ನೀವು ಆರಾಮಾಗಿ ನೀವು ಸಿಂಗಲ್ ಆಗಿ ಮಾಡ್ಬೋದು. ಇಲ್ಲಪ್ಪ ಅಂದ್ರೆ ನೀವು ಸಿಂಗಲ್ ಆಗಿ ಮಾಡಕ್ ಆಗಲ್ಲಪ್ಪ ಅಂದ್ರೆ ನಿಮ್ ಫ್ರೆಂಡ್ಸ್ ಕರ್ಕೊಂಡ್ ಬಂದು ವಿಡಿಯೋ ಶೂಟ್ ಮಾಡ್ಬೋದು. ಈಗ ನಮ್ ಸೋಮವಾಗಿ ನಿಂದಿರ್ತಾನ, ಅವ್ನು ಯಾವ ತರ ಕ್ವಾಲಿಟಿ ಬರುತ್ತೆ ಅಂದ್ರೆ ತೋರಿಸ್ತಾಳ್ರಿ. ಅಲ್ಲಿಂದ ನೋಡ್ರಾಗ ಅಷ್ಟು ದೂರಿಂದ ಮೊಬೈಲ್ ಇಲ್ಲೇ ಐತಿ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ, ನಾನು ಯೂಟ್ಯೂಬ್ ವಿಡಿಯೋಸ್ ಟಿಕ್ಟಾಕ್ ಮಾಡ್ಬೇಕಾದ್ರೆ ಸ್ಟ್ಯಾಂಡ್ ಇದ್ದಿಲ್ಲ, ದೇವರಣೆಗೆ ಸ್ಟ್ಯಾಂಡ್ ಇದ್ದಿಲ್ಲ. ಇದೇ ತರ ಇಟ್ಟಂಗಿಲ್ಲಿಟ್ಟು ಒಂದು ಬಾಕ್ಸ್ ಇಟ್ಟು ಮೊಬೈಲ್ ಈ ತರ ಇಟ್ಟು ಲೆನ್ಸ್ ಇಟ್ಟು ಕ್ಯಾಮ್ರಾ ಆನ್ ಮಾಡಿ ಈ ತರ ವಿಡಿಯೋಸ್ ಮಾಡ್ತಿದ್ದೆ. ಇವಾಗ ಗಿಂಬಲ್ ಟ್ರೈಪೋಡ್ ಇಚ್ಚಿತ್ತ ತಗೊಂಡಿನಿ. ಅದು ಟ್ರೈಪೋಡ್ ಕೂಡ ನನ್ನ ಕಾಲಾಗ ಮುರಿದೋಗೈತಾಗ. ಅದಕ್ಕೆ ಇವಾಗ ಜಸ್ಟ್ ನಾರ್ಮಲ್ ತಗೊಂಡ್ ವಿಡಿಯೋ ಮಾಡ್ತೀನಿ. ಈ ತರ ನೀವು ಆರಾಮಾಗಿ ಮನೆಯಲ್ಲಿ ಸೆಟಪ್ ಮಾಡ್ಕೋಬಹುದು ಸಿಂಪಲ್ ಆಗಿ. ನಿಮ್ ಕಡೆ ಬಜೆಟ್ ಎಲ್ಲ ಬಂದ್ಮೇಲೆ ನೀವು ಹೊಸದಾಗಿ ಒಂದು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಟ್ರೈಪೋಡ್ ಕೂಡ ತಗೋಬಹುದು. ಅಂಡ್ ಇವಾಗ ನಿಮ್ಗೆ ಈ ಲೆನ್ಸ್ ಬೇಕಪ್ಪ ಅಂದ್ರೆ ನೆಕ್ಸ್ಟ್ ಒಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡ್ರಿ. ಇವಾಗ ನೀವು ನೋಡಬಹುದು, ಯೂಟ್ಯೂಬ್ ವಿಡಿಯೋಸ್ ನೀವು ಮಾಡ್ತಾರಪ್ಪ ಅಂದ್ರೆ ಇದೇ ತರ ಸೆಟಪ್ ಮಾಡ್ಕೊಂಡು ಲೆನ್ಸ್ ಇಟ್ಬಿಟ್ಟು ಯೂಟ್ಯೂಬ್ ವಿಡಿಯೋಸ್ ಆರಾಮಾಗಿ ನೀವು ಕೂಡ ಮಾಡ್ಕೋಬಹುದು. ಯೂಟ್ಯೂಬ್ ವಿಡಿಯೋಸ್ ಮಾಡಬಹುದು, ರೀಲ್ಸ್ ಮಾಡಬಹುದು. ನೀವು ಆರಾಮಾಗಿ ಎಲ್ ಬೇಕಾದ್ರೆ ಹೊರಗಡೆ ಟ್ರಾವೆಲ್ ಹೋದಾಗ ಈ ತರ ಇಟ್ಟು ವಿಡಿಯೋಸ್ ಕೂಡ ಮಾಡಬಹುದು. ಸೊ ನಾವು ಕೂಡ ಮೊದ್ಲೆಲ್ಲ ಇದೇ ತರ ಮಾಡ್ತಿದೀವಿ. ಯೂಟ್ಯೂಬ್ ಚಾನಲ್ ನನ್ನ ಹಳೆ ವಿಡಿಯೋಸ್ ನೋಡಬಹುದು ನೀವು. ಅವಾಗ ನನ್ನ ಕಡೆ ಕ್ಯಾಮ್ರಾ ಇದ್ದಿಲ್ಲ, ಮೊಬೈಲ್ ಈ ತರ ಇಟ್ಟು ಲೆನ್ಸ್ ಇಟ್ಬಿಟ್ಟು ವಿಡಿಯೋಸ್ ಮಾಡ್ತಿದ್ದೆ. ಇವಾಗ ಬಜೆಟ್ ಬಂದ್ಮೇಲೆ iPhone 13 Pro ಆ ತರ ತಗೊಂಡಿವಿ. ಈ ತರ ನೀವು ಆರಾಮಾಗಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ರಿ. ಆಲ್ ದಿ ಬೆಸ್ಟ್. ನೀವು ಕೂಡ ಇದೇ ತರ ಲೆನ್ಸ್ ತಗೋಬೇಕಪ್ಪ ಅಂದ್ರೆ ಫೈನಲಿ ಟ್ಯೂಟೋರಿಯಲ್ ವಿಡಿಯೋ ನೋಡ್ಕೊಂಡ್ ಬಂದಿರಿ. ಯಾವ ತರ ಮೊಬೈಲ್ ಕ್ಯಾಮ್ರಾ ಅಟ್ಯಾಚ್ ಮಾಡಿಬಿಟ್ಟು ಯಾವ ತರ ಬ್ಯಾಕ್ ಗ್ರೌಂಡ್ ಬ್ಲರ್ ಮಾಡ್ಕೋಬೇಕು, ನಾವ್ ಯಾವ ತರ ಹೈ ಕ್ವಾಲಿಟಿ ಕಾಣಬೇಕು ಕ್ಯಾಮ್ರಾದಲ್ಲಿ ಎಲ್ಲ ನೋಡ್ಕೊಂಡ್ ಬಂದಿರಿ. ಆಮೇಲೆ ಈ ಲೆನ್ಸ್ ನೀವು ಎಲ್ಲಿ ಪರ್ಚೇಸ್ ಮಾಡ್ಕೋಬೇಕಂತ ನಾನು ನಿಮಗೆ ಹೇಳ್ತೀನಿ. ನೀವು ನೋಡ್ತಾರ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಕೊಟ್ಟಿನಿ ಲೆನ್ಸ್. ಇಲ್ಲಪ್ಪ ಅಂದ್ರೆ ನೀವು Amazon ಇಲ್ಲಪ್ಪ ಅಂದ್ರೆ ಫ್ಲಿಪ್ಕಾರ್ಟ್ ಟೆಲಿಫೋಟೋ ಲೆನ್ಸ್ ಅಂತ ನೀವು ಸರ್ಚ್ ಮಾಡಬಹುದು. ನೋಡ್ಕೊಂಡು ಬೆಸ್ಟ್ ಕ್ವಾಲಿಟಿ ಲೆನ್ಸ್ ನ ಪರ್ಚೇಸ್ ಮಾಡ್ಕೊಳ್ಳಿ. ಬೆಸ್ಟ್ ಹೈ ಕ್ವಾಲಿಟಿ ಲೆನ್ಸ್ ಯಾವ್ದಪ್ಪ ಅಂದ್ರೆ 12x, ಆಮೇಲೆ 14x ಬೇಡ, 12x ತಗೊಳ್ಳಿ. ಇದು ಬೆಸ್ಟ್ ಕ್ವಾಲಿಟಿ. ಏನೆಲ್ಲಪ್ಪ ಅಂದ್ರೆ 50,000 ಕೆಳಗಡೆ ಬಿದ್ದಿದೆ, ಬಟ್ ಇನ್ನು ಏನಾಗಿಲ್ಲ. ಸೊ ಈ ಲೆನ್ಸ್ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಲೆನ್ಸ್. ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಕೂಡ ವಿಡಿಯೋ ಮಾಡ್ರಿ, ಎಲ್ರು ಬೆಳಕಿಗೆ ಮುಂದೆ ಬರ್ರಿ. ಆಲ್ ದಿ ಬೆಸ್ಟ್. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ನಿಮ್ ಲೈಫ್ ಅಲ್ಲಿ ಯಾವಾಗ್ಲೂ ಸ್ಟೇ ಹ್ಯಾಪಿ, ಬಿ ಹ್ಯಾಪಿ, ಆಲ್ವೇಸ್ ಸ್ಮೈಲ್. ಬೈ ಬೈ ಲೆಜೆಂಡ್ಸ್.